ಮೈಸೂರಿನ ಉದಯಗಿರಿಯಲ್ಲಿ ವ್ಯಕ್ತಿಯೋರ್ವ ರಾಹುಲ್ ಕೇಜ್ರಿವಾಲ್ ಅಖಿಲೇಶ್ ಯಾದವ್ ವಿಚಾರದಲ್ಲಿ ಅವಹೇಳನಕಾರಿ ಪೋಸ್ಟ್ ಹಾಕಿದ್ದ ವಿಚಾರ ಕಿಚ್ಚನ್ನೇ ಹೊತ್ತಿಸಿದೆ. ಪೋಸ್ಟ್ ಸಂಬಂಧ ನಿನ್ನೆ ರಾತ್ರಿ ಉದಯಗಿರಿ ಠಾಣೆಗೆ ಮುಸ್ಲಿಂ ಸಮುದಾಯದ ವ್ಯಕ್ತಿಗಳು ಮುತ್ತಿಗೆಗೆ ಯತ್ನಿಸಿ ಕಲ್ಲು ತೂರಾಟ ನಡೆಸಿ ದಾಂಧಲೆ ನಡೆಸಿದ್ದಾರೆ. ಪೊಲೀಸ್ ಠಾಣೆ, ಪೊಲೀಸ್ ವಾಹನಗಳ ಮೇಲೆ ಕಲ್ಲು ತೂರಾಟ ಆಗಿದ್ದು ಉದ್ರಿಕ್ತರ ಗುಂಪು ಚದುರಿಸಲು ಪೊಲೀಸರು ಅಶ್ರುವಾಯ ಪ್ರಯೋಗಿಸಿದರು. ಗಲಭೆ ವೇಳೆ ಕೆಲ ಕಿಡಿಗೇಡಿಗಳು ಡಿಸಿಪಿ ವಾಹನವನ್ನು ಟಾರ್ಗೆಟ್ ಮಾಡಿದ್ರಂತೆ. ಠಾಣೆಗೆ ಡಿಸಿಪಿ ಜಾಹ್ನವಿ ಆಗಮಿಸ್ತಾ ಇದ್ದ ವೇಳೆ ಉದ್ರಿಕ್ತರ ಗುಂಪು ಅವರ ಕಾರಿನ ಮೇಲೂ ಕಲ್ಲು ತೂರಾಟ ಮಾಡಿದೆ. ಕಲ್ಲು ತೂರಾಟದ ದೃಶ್ಯ ಸ್ಥಳೀಯರ ಮೊಬೈಲ್ನಲ್ಲಿ ಸೆರೆಯಾಗಿದೆ. ಉದಯಗಿರಿಯಲ್ಲಿ ಸದ್ಯಕ್ಕೆ ಈಗ ಬೂದಿ ಮುಚ್ಚಿದ ಕೆಂಡದಂತಹ ಸ್ಥಿತಿ ಇದೆ. ಇನ್ನು ಗಲಾಟೆ ನಡೆದ ಸ್ಥಳದಲ್ಲಿ ಮೂಟೆಗಟ್ಟಲೆ ಕಲ್ಲುಗಳ ರಾಶಿ ಸಿಕ್ಕಿದೆ. ಮುಖಕ್ಕೆ ಮಾಸ್ಕ್ ಹಾಕೊಂಡು ಠಾಣೆ ಮೇಲೆ ಅಷ್ಟೊಂದು ಕಲ್ಲುಗಳನ್ನು ತೂರಿದವರು ಯಾರು ಅನ್ನೋದರ ಕುರಿತು ಪೊಲೀಸರು ತನಿಖೆಯನ್ನ ಆರಂಭಿಸಿದ್ದಾರೆ. ಇನ್ನು ಮೈಸೂರಿನ ಉದಯಗಿರಿ ಪೊಲೀಸ್ ಠಾಣೆಯ ಮೇಲೆ ಮುಸ್ಲಿಂ ಯುವಕರ ಗುಂಪು ದಾಳಿಗೆ ಸಂಬಂಧಪಟ್ಟ ಹಾಗೆ ಪ್ರಕರಣದ ತನಿಖೆಯನ್ನ ಸಿಸಿಬಿಗೆ ವಹಿಸಲಾಗಿದೆ. ಈ ಸಂಬಂಧ ಉದಯಗಿರಿ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದ್ದು ಸಿಸಿಬಿ ತನಿಖೆಯನ್ನ ಆರಂಭಿಸಿದೆ. ಮೈಸೂರಿನ ಉದಯಗಿರಿ ಠಾಣೆ ಗಲಭೆ ವಿಚಾರದ ಬಗ್ಗೆ ಮಾತನಾಡಿದ ಗೃಹ ಸಚಿವ ಪರಮೇಶ್ವರ್ ಪೋಸ್ಟ್ ಮಾಡಿದ್ದು ಒಂದು ಸಮುದಾಯವನ್ನ ಕೆರಳಿಸಿದೆ. ಸುಮಾರು 200 ಜನ ಬಂದು ಆತನನ್ನ ನಮಗೆ ಹ್ಯಾಂಡ್ ಓವರ್ ಮಾಡಿ ಅಂತ ಗಲಾಟೆ ಮಾಡಿದ್ದಾರೆ. ಆದರೆ ಇದಕ್ಕೆ ಪೊಲೀಸರು ಒಪ್ಪಿಲ್ಲ. ಹೀಗಾಗಿ ಠಾಣೆ ಮೇಲೆ ಕಲ್ಲು ತೂರಿ ಗಲಾಟೆ ಮಾಡಿದ್ದಾರೆ. ಗಲಾಟೆ ಮಾಡಿದವರನ್ನ ಅರೆಸ್ಟ್ ಮಾಡಲಾಗುತ್ತೆ ಅಂತ ಹೇಳಿದ್ರು. ಇನ್ನು ಇದೇ ವಿಚಾರವಾಗಿ ಸಚಿವ ರಾಜಣ್ಣ ಕೂಡ ರಿಯಾಕ್ಷನ್ ಕೊಟ್ಟಿದ್ದು ಇದಕ್ಕೆಲ್ಲ ಪೊಲೀಸರ ವೈಫಲ್ಯವೇ ಕಾರಣ ಅಂತ ಸಬೂಬು ಕೊಟ್ಟಿದ್ದಾರೆ. ಉದಯಗಿರಿ ಠಾಣೆ ಕಲ್ಲು ತೂರಾಟ ಪ್ರಕರಣ ಸಂಬಂಧ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ಮುಗಿಬಿದ್ದಿದ್ದಾರೆ. ಉದಯಗಿರಿ ಠಾಣೆಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಆಗಮಿಸಿ ಅಧಿಕಾರಿಗಳಿಂದ ಘಟನೆಯ ಬಗ್ಗೆ ಮಾಹಿತಿ ಪಡೆದುಕೊಂಡಿದ್ದಾರೆ. ಬಳಿಕ ಮಾಧ್ಯಮಗಳಿಗೆ ಮಾತನಾಡಿದ ಅವರು, ಯಾವುದೇ ಪೊಲೀಸ್ ಠಾಣೆ ಒಡೆದು ಹಾಕಿ ನಾನಿದ್ದೇನೆ ಅನ್ನುವಂತಹ ಧೈರ್ಯವನ್ನ ಸಿಎಂ ತುಂಬಿದ್ದಾರೆ. ಇನ್ನು ಪೊಲೀಸರು ಆರೋಪಿಯನ್ನ ಠಾಣೆಗೆ ಕರೆದೊಯ್ದಿದ್ದಕ್ಕೆ ರಾಜಣ್ಣ ಬೈದಿದ್ದಾರೆ. ಹಾಗಾದ್ರೆ ಆರೋಪಿಯನ್ನ ಕಾಂಗ್ರೆಸ್ ಅವರ ಅಪ್ಪನ ಮನೆಗೆ ಕರೆದೊಯ್ಯಬೇಕಾಗಿತ್ತಾ? ಉದಯಗಿರಿ ಏನು ಪಾಕಿಸ್ತಾನದಲ್ಲಿದೆಯಾ? ಮಂತ್ರಿಗಳಿಗೆ ಕಾಮನ್ ಸೆನ್ಸ್ ಇಲ್ವಾ ಅಂತ ಕಿಡಿಕಾರಿದ್ದಾರೆ. ಪೊಲೀಸರ ಮೇಲೇನೆ ಹಲ್ಲೆ, ಪೊಲೀಸರ ಮೇಲೇನೆ ದೌರ್ಜನ್ಯ, ಪೊಲೀಸ್ ಸ್ಟೇಷನ್ ನುಗ್ಗುವಂಥದ್ದು ಮಾಡಿರುವಂಥದ್ದು ಇದು ಅಕ್ಷಮ್ಯ ಅಪರಾಧ. ಇಡೀ ಕಾನೂನು ಸುವ್ಯವಸ್ಥೆ ಹಾಳಾಗಿರುವಂಥದ್ದು ನಾನು ಹೇಳ್ತಾ ಇಲ್ಲ. ಸ್ವತಃ ಇವತ್ತು ಮಂತ್ರಿ ಯಾರಪ್ಪ ಅವರು, ರಾಜಣ್ಣ ಅಂತ ಮಂತ್ರಿ, ರಾಜಣ್ಣ ಅವರು ಮಂತ್ರಿ ಹೇಳಿದ್ದಾರೆ ನಾನ್ಸೆನ್ಸ್ ಅಂತ ಹೇಳಿದ್ದಾರೆ. ಪೊಲೀಸ್ ಇಲಾಖೆನೇ ಸರಿ ಇಲ್ಲ ಅಂತ ಹೇಳಿದ್ದಾರೆ ಅವರು. ಅಂದ್ರೆ ಮುಚ್ಚಿರಿ ಪೊಲೀಸ್ ಸ್ಟೇಷನ್. ಹಂಗಾರೆ ಯಾಕೆ ಇಟ್ಕೊಂಡಿದ್ದೀರಾ ಸರ್ಕಾರ? ಒಬ್ಬ ಕ್ಯಾಬಿನೆಟ್ ದರ್ಜೆ ಮಂತ್ರಿ ಪೊಲೀಸರು ಸರಿ ಇಲ್ಲ, ಕಾಮನ್ ಸೆನ್ಸ್ ಇಲ್ಲ, ಅವ್ರನ್ನ ಯಾಕೆ ಇಲ್ಲಿ ಇದೇ ಸ್ಟೇಷನ್ಗೆ ಉದಯಗಿರಿಗೆ ಕರ್ಕೊಂಡೋದ್ರು? ಏನು ಇವರ ಕಾಂಗ್ರೆಸ್ ಅವರ ಅಪ್ಪನ ಮನೆಗಳಿಗೆ ಕರ್ಕೊಂಡು ಹೋಗ್ಬೇಕಾಯ್ತು? ಏನು ಉದಯಗಿರಿ ಏನು ಪಾಕಿಸ್ತಾನದಲ್ಲಿ ಇದೆಯಾ? ಪೊಲೀಸರ ಮೇಲೇನೆ ಹಲ್ಲೆ, ಪೊಲೀಸರ ಮೇಲೇನೆ ದೌರ್ಜನ್ಯ, ಪೊಲೀಸ್ ಸ್ಟೇಷನ್ ನುಗ್ಗುವಂಥದ್ದು ಮಾಡಿರುವಂಥದ್ದು ಇದು ಅಕ್ಷಮ್ಯ ಅಪರಾಧ. ಉದಯಗಿರಿ ಗಲಾಟೆ ಪ್ರಕರಣದ ಬಗ್ಗೆ ಸ್ಥಳೀಯ ಶಾಸಕ ತನ್ವೀರ್ ಸೇಠ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಅವಹೇಳನಕಾರಿ ಪೋಸ್ಟ್ ಬಂದಿತ್ತು. ದೂರು ಕೊಟ್ಟ ಮೇಲೆ ಸತ್ಯ ಸಂಗತಿಗಳನ್ನ ನೋಡಿ ಎಫ್ಐಆರ್ ಮಾಡ್ತೀವಿ ಅಂತಿದ್ರು. ಆದರೆ ಎಫ್ಐಆರ್ ವಿಳಂಬ ಮಾಡಿದ್ದಕ್ಕೆ ಪ್ರತಿಭಟನೆ ಮಾಡಿದ್ದಾರೆ. ಅಲ್ಲದೆ ಕಲ್ಲು ತೂರಾಟ ನಡೆಸಿದ್ದಾರೆ. ಸದ್ಯ ಈಗಾಗಲೇ ಕಲ್ಲು ತೂರಿದವರ ವಿರುದ್ಧ ಕ್ರಮ ಆಗಿದೆ. ಕಾನೂನು ಯಾರೇ ಕೈಗೆತ್ತಿಕೊಂಡ್ರೂ ಅದು ತಪ್ಪೆ. ಆದರೆ ಸಾವಿನ ಮನೆಯಲ್ಲೂ ರಾಜಕೀಯ ಮಾಡೋದು ಸರಿಯಲ್ಲ ಅಂತ ಹೇಳಿದ್ರು. ಈಗ ಇನ್ವೆಸ್ಟ್ ಆಫ್ ಕರ್ನಾಟಕ 2025 ಸಮ್ಮಿಟ್ ನಲ್ಲಿ ಸಿಎಂ ಸಿದ್ದರಾಮಯ್ಯ ಮಾತನಾಡ್ತಿದ್ದಾರೆ, ನೋಡೋಣ. ಕರ್ನಾಟಕ contributes over 40% of India's software exports with the presence of major tech giants like Infosys, Wipro, TCS, Google, Amazon and Apple. Karnataka is investing AI-driven governance, blockchain adoption and good computing ecosystems to future-proof the digital economy. Karnataka is the EV capital of India with Tesla, Ola Electronic, Arthur Energy and Mahindra Electric investing heavily in the state. Karnataka is India's largest aerospace hub with more than 65% of the aerospace and defense manufacturing happening here. The state is a leader in silk production and garment exports, creating lakhs of jobs
especially for women. The state leads in biotech research, vaccines, and life sciences, make it a prime destination for medical R&D. Karnataka stands as a cornerstone of India's ore economy with its rich reserves of iron ore, gold, and other minerals driving industrial and economic growth. Twin City will be a dedicated innovation zone for A1 space tech, quantum computing, and biotech. Karnataka is developing LCT, a world-class medical hub catering to global healthcare needs, medical tourism, and super specialty treatments. From Bidar to Bangalore, Bangalore to Ballari, development will reach every corner of our state. We are creating specialized industrial clusters tailored to local strength, ensuring that every region thrives. Karnataka ensures a strengthened and robust law and order system to safeguard the interest of everyone, including investors, fostering a secure and business-friendly environment. The Future of Innovation Expo at Global Investors Meet Invest Karnataka 2025 will showcase cutting-edge advancements from 40+ global industry leaders, and startups spanning drone technology, space technology, agri-tech, health technology, and autonomous solutions for manufacturing, aerospace, and defense. The new Industrial Policy 2025-30 outlines Karnataka's ambitious vision to drive innovation, sustainability, and inclusive growth, aiming for 12% annual growth rate in manufacturing sector, while targeting 7.5 lakh rupees crore investments and creating 20 lakh jobs by 2030. Karnataka is the ideal destination for future-ready investments with its strong policies, world-class infrastructure, skilled workforce, and focus on sustainability. We are building ecosystems that drive growth, create jobs, and enable global ambitions. Our digital systems, streamlined processes, and robust support mechanisms ensure ease of doing business. From IT to manufacturing, deep tech to renewable energy, and aerospace to healthcare, Karnataka is committed to fostering success and leading the way forward. To all the global investors gathered here, I say this: the time to invest in Karnataka is now. Partner with us, innovate with us, and grow with us. Let us script a new chapter of success and prosperity. I look forward to welcoming you to Karnataka's growth story, where opportunities are limitless and the future is brighter than ever. Thank you, and I wish this global investors meet a great success. Thank you all. Jai Hind, Jai Karnataka. Well, ladies and gentlemen, the Honorable Chief Minister of Karnataka, Shri Siddaramaiah, has reassured the entire investment fraternity that Karnataka is indeed the place, and the Karnataka government, the government of Karnataka, is always there with the investors and the industry. Let's all give a round of applause and thank the Honorable Chief Minister, Shri Siddaramaiah, for his highly inspiring and thought-provoking address. Dhanyavadagalu, sir. Ladies and gentlemen, it's now our pleasure to welcome someone who is much awarded,
very much loved entrepreneur of and from Karnataka, a trailblazer in the field of biotechnology and an icon in her own right. ಆತ್ಮೀಯರೇ, ಡಾಕ್ಟರ್ ಕಿರಣ್ ಮಜುಮ್ದಾರ್ ಶಾ ಅವರನ್ನ ಈಗ ಸ್ವಾಗತಿಸೋಣ ಚಪ್ಪಾಳೆಯೊಂದಿಗೆ. Please put your hands together for Dr. Kiran Mazumdar Shah. Karnataka was a major center for weaving, metallurgy, temple-based craftsmanship, and trade during Aryan dynasties like the Kadambas, Gangas, Chalukyas, Hoysalas, Vijayanagara Empire, and Mysore warriors. The famous Bidri ware, Mysore silk weaving, and sandalwood carving flourished under royal patronage, laying the foundation for Karnataka's rich industrial heritage. Karnataka was a major center for weaving, metallurgy, temple-based craftsmanship, and trade during Aryan dynasties like the Kadambas, Gangas, Chalukyas, Hoysalas, Vijayanagara Empire, and Mysore warriors. The famous Bidri ware, Mysore silk weaving, and sandalwood carving flourished under royal patronage, laying the foundation for Karnataka's rich industrial heritage. Karnataka was a major center for weaving, metallurgy, temple-based craftsmanship, and trade during Aryan dynasties like the Kadambas, Gangas, Chalukyas, Hoysalas, Vijayanagara Empire, and Mysore warriors. The famous Bidri ware, Mysore silk weaving, and sandalwood carving flourished under royal patronage, laying the foundation. ಉದಯಗಿರಿ ಕಲ್ಲು ತೂರಾಟ ಪ್ರಕರಣದ ಹಿಂದೆ ಮಾಜಿ ಸಂಸದ ಪ್ರತಾಪ್ ಸಿಂಹ ಇದ್ದಾರೆ ಅಂತ ಕೆಪಿಸಿಸಿ ವಕ್ತಾರ ಎಂ ಲಕ್ಷ್ಮಣ್ ಆರೋಪಿಸಿದ್ದಾರೆ. ಮೈಸೂರಿನಲ್ಲಿ ಮಾತನಾಡಿದ ಅವರು, ನಿನ್ನೆಯ ಗಲಾಟೆ ಹಿಂದೆ ಆರ್ಎಸ್ಎಸ್ ಕೈವಾಡ ಇದೆ. ವೇಷ ಬದಲಾಯಿಸಿಕೊಂಡು ಗುಂಪಿನ ಜೊತೆ ಸೇರ್ಕೊಂಡು ಕಲ್ಲು ತೂರಾಟ ಮಾಡಿದ್ದಾರೆ. ಇದಕ್ಕಾಗಿ 300 ಜನ ಆರ್ಎಸ್ಎಸ್ನವರು ಮೈಸೂರಿಗೆ ಬಂದಿದ್ದಾರೆ. ಯಾರು ಕಲ್ಲು ತೂರಿದ್ದಾರೋ ಅವರನ್ನ ಕಂಡಲ್ಲಿ ಗುಂಡು ಹಾರಿಸಬೇಕು. ಇನ್ನು ಕ್ರೈಮ್ಗೆ ಸಂಬಂಧಪಟ್ಟಂತಹ ಸುದ್ದಿಯನ್ನ ನೋಡೋಣ. ಅಕ್ರಮ ಮರಳು ಮಾಫಿಯಾ ತಡೆಯೋದಕ್ಕೆ ಹೋದ ಮಹಿಳಾ ಅಧಿಕಾರಿ ಮೇಲೆ ಕಾಂಗ್ರೆಸ್ ಶಾಸಕನ ಪುತ್ರ ಅವಾಚ್ಯವಾಗಿ ನಿಂದಿಸಿ ದರ್ಪ ತೋರಿಸಿರುವ ಆರೋಪ ಕೇಳಿಬಂದಿದೆ. ಈ ಪ್ರಕರಣ ಸಂಬಂಧ ವಿಡಿಯೋ ಸಮೇತವಾಗಿ ಬಿಜೆಪಿ ಜೆಡಿಎಸ್ ಪಕ್ಷ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿ ಕಾಂಗ್ರೆಸ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದೆ. ಭದ್ರಾವತಿಯ ಎಂಎಲ್ಎ ಬಿಕೆ ಸಂಗಮೇಶ್ ಪುತ್ರ ಬಸವೇಶ್ ಮೇಲೆ ಆರೋಪ ಕೇಳಿಬಂದಿದೆ. ಮಹಿಳಾ ಅಧಿಕಾರಿಗೆ ಶಾಸಕನ ಪುತ್ರ ನಿಂದನೆ ಆರೋಪದ ವಿಚಾರದ ಬಗ್ಗೆ ಮಾತನಾಡಿದ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ, ಮಹಿಳಾ ಆಯೋಗದಿಂದ ಸಮನ್ಸ್ ನೋಟಿಸ್ ಕಳುಹಿಸಲಾಗಿದೆ. ಯಾವುದೇ ಶಾಸಕನ ಮಗನಾಗಿದ್ರೂ ನನಗೆ ಅದು ಕೌಂಟ್ ಆಗಲ್ಲ ಅಂತ ಹೇಳಿದರು. ಐಶ್ವರ್ಯಗೌಡ ವಂಚನೆ ಪ್ರಕರಣಕ್ಕೆ ದಿನೇ ದಿನೇ ಟ್ವಿಸ್ಟ್ ಸಿಕ್ತಿದೆ. ಐಶ್ವರ್ಯ ಮೊಬೈಲ್ನಲ್ಲಿ ಪೊಲೀಸ್ ಅಧಿಕಾರಿಯೊಬ್ಬರ ಗೋವಾ ಟ್ರಿಪ್ ಫೋಟೋ ಸಿಕ್ಕಿದೆ. ಪೊಲೀಸ್ ಅಧಿಕಾರಿ ಜೊತೆ ಐಶ್ವರ್ಯ ಟ್ರಿಪ್ ಹೋಗಿರೋ ಫೋಟೋಗಳು ಟಿಕೆಟ್ ಮೊಬೈಲ್ನಲ್ಲಿ ಸಿಕ್ಕಿದೆ. ನಟಿ ಸಂಜನಾ ಗರ್ಲಾನಿಗೆ ಮತ್ತೆ ಸಂಕಷ್ಟ ಶುರುವಾಗಿದೆ. ಸಂಜನಾ ವಿರುದ್ಧ ಮೇಲ್ಮನವಿ ಸಲ್ಲಿಕೆಗೆ ಪೊಲೀಸ್ ಇಲಾಖೆ ನಿರ್ಧರಿಸಿದೆ. ಹೈಕೋರ್ಟ್ ಆದೇಶ ಪ್ರಶ್ನಿಸಿ ಸುಪ್ರೀಂಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಲು ಮುಂದಾಗಿದೆ. ಮಂಡ್ಯದ ಮಾಚಹಳ್ಳಿ ವಿಸಿ ನಾಲೆ ದುರಂತ ಮಾಸುವ ಮುನ್ನವೇ ಈಗ ಮತ್ತೊಂದು ದುರಂತ ಸಂಭವಿಸಿದೆ. ಮಂಡ್ಯದ ಪಾಂಡವಪುರದ ಹಾರೋಹಳ್ಳಿ ಬಳಿ ವಿಸಿ ನಾಲೆಗೆ ಜೆಸಿಬಿ ಬಿದ್ದಿದೆ. ಜೆಸಿಬಿಯಲ್ಲಿದ್ದ ಓರ್ವ ಯುವಕ ನೀರು ಪಾಲಾಗಿದ್ದಾನೆ. ವಿಸಿ ನಾಲೆಯಲ್ಲಿ ಯುವಕ ಕೊಚ್ಚಿ ಹೋಗಿರೋ ಶಂಕೆ ಇದೆ. ರಾಜ್ಯ ಬಿಜೆಪಿಯಲ್ಲಿ ಭಿನ್ನಮತದ ಕಿಚ್ಚು ಮುಂದುವರೆದಿದ್ದು, ಯತ್ನಾಳ್ಗೆ ನೋಟಿಸ್ ವಿಚಾರದ ಬಗ್ಗೆ ಮಾತನಾಡಿರೋ ಮಾಜಿ ಸಚಿವ ರೇಣುಕಾಚಾರ್ಯ, ಯುವ ನಾಯಕತ್ವಕ್ಕಾಗಿ ವಿಜಯೇಂದ್ರ ಅವರನ್ನ ರಾಜ್ಯಾಧ್ಯಕ್ಷ ಮಾಡಿದ್ದು, ಯಡಿಯೂರಪ್ಪ ಅವರನ್ನ ಟೀಕೆ ಮಾಡಿದ್ರೆ ಪಕ್ಷಕ್ಕೆ ಟೀಕೆ ಮಾಡಿದಂತೆ ಅಂತ ಹೇಳಿದರು. ಇನ್ನು ಇದೇ ವಿಚಾರವಾಗಿ ಸಿಟಿ ರವಿ ಕೂಡ ಮಾತನಾಡಿದ್ದು, ನಾವು ಯಾರೂ ಪಕ್ಷಕ್ಕಿಂತ ದೊಡ್ಡವರಲ್ಲ ಅಂತ ಹೇಳಿದ್ದಾರೆ. ಇನ್ನು ರಾಜ್ಯ ಕಾಂಗ್ರೆಸ್ನಲ್ಲೂ ಭಿನ್ನಮತಕ್ಕೆ ಸದ್ಯಕ್ಕೆ ವಿರಾಮ ಸಿಗೋ ಸಾಧ್ಯತೆ ಕಾಣಿಸ್ತಾ ಇಲ್ಲ. ಸಚಿವ ರಾಜಣ್ಣ ದೆಹಲಿಗೆ ಪ್ರಯಾಣ ಮಾಡಿದ್ದಾರೆ. ದೆಹಲಿ ಭೇಟಿಗೂ ಮುನ್ನ ಮಾತನಾಡಿದ ಸಚಿವ ರಾಜಣ್ಣ, ಕೆಪಿಸಿಸಿ ಅಧ್ಯಕ್ಷರ ವಿಚಾರದ ಬಗ್ಗೆ ಪಕ್ಷದ ವೇದಿಕೆಯಲ್ಲಿ ಚರ್ಚೆ ಮಾಡ್ತೀವಿ, ಬಹಿರಂಗವಾಗಿ ಮಾತನಾಡಲ್ಲ ಅಂತ ಹೇಳಿದರು. ಇನ್ನು ಸಿಎಂ ಸಿದ್ದರಾಮಯ್ಯಗೆ ಮಂಡಿ ನೋವು ಹಿನ್ನೆಲೆ ಮಹದೇಶ್ವರ ಬೆಟ್ಟದಲ್ಲಿ ಫೆಬ್ರವರಿ 17ರಂದು ನಿಗದಿಯಾಗಿದ್ದ ಸಚಿವ ಸಂಪುಟ ಸಭೆಯನ್ನ ಮುಂದೂಡಿಕೆ ಮಾಡಲಾಗಿದೆ.
ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಇನ್ವೆಸ್ಟ್ ಕರ್ನಾಟಕ 2025ರ ಸಮ್ಮಿಟ್ ಆರಂಭವಾಗಿದೆ. ಕಾರ್ಯಕ್ರಮಕ್ಕೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಚಾಲನೆ ಕೊಟ್ಟರು. ರಾಜ್ಯದಲ್ಲಿ ನಡೀತಾ ಇರುವ ಇನ್ವೆಸ್ಟ್ ಕರ್ನಾಟಕ ಕಾರ್ಯಕ್ರಮಕ್ಕೆ ರಾಹುಲ್ ಗಾಂಧಿ ಹಾಗೂ ಮಲ್ಲಿಕಾರ್ಜುನ ಖರ್ಗೆ ಗೈರಾಗಿದ್ದಾರೆ. ರಾಜ್ಯ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಸ್ನಾನಕ್ಕಾಗಿ ಮಲಪ್ರಭಾ ನದಿಗೆ ಇಳಿದಿದ್ದ ಇಬ್ಬರು ನೀರು ಪಾರಾಗಿರುವ ಘಟನೆ ಗದಗ ಜಿಲ್ಲೆ ರೋಣ ತಾಲೂಕಿನ ಹೊಳೆ ಆಲೂರಿನಲ್ಲಿ ನಡೆದಿದೆ. ಗದಗ ನಗರದ ನಾಗರಾಜ್ ಕೊಪ್ಪಳ ಮೂಲದ ಗಂಗಪ್ಪ ಮೃತ ದುರ್ದೈವಿಗಳು. ಬೆಂಗಳೂರಲ್ಲಿ ನಡೀತಾ ಇರುವ ಏರ್ ಶೋ 2ನೇ ದಿನವೂ ಯಶಸ್ವಿಯಾಗಿ ನಡೆದಿದೆ. ಇನ್ನು ಏರ್ ಶೋನಲ್ಲಿ ಯುಎಸ್ ಮೂಲದ ಕಾರ್ಗೋ ಟ್ರಾನ್ಸ್ಪೋರ್ಟ್ ಏರ್ಕ್ರಾಫ್ಟ್ ಆಗಿದ್ದು ರಕ್ಷಣೆ ಪ್ರವಾಹದ ಸಂದರ್ಭದಲ್ಲಿ ಸೇವೆಗೆ ಬಳಕೆಯಾಗಲಿದೆ. ತಾಯಿಯ ಪ್ರೀತಿಯ ಮನೆಯನ್ನು ಉಳಿಸಿಕೊಳ್ಳಲು ಮಕ್ಕಳು ವಿನೂತನ ಪ್ರಯತ್ನಕ್ಕೆ ಮುಂದಾಗಿದ್ದಾರೆ. ಬೆಂಗಳೂರಿನ ಬ್ರೂಕ್ ಫೀಲ್ಡ್ ಬಳಿಯ ಬಿಇಎಂಎಲ್ ಲೇಔಟ್ನಲ್ಲಿ ಮನೆ ಡಿಮಾಲಿಷ್ ಮಾಡುವ ಬದಲು ಮನೆಯನ್ನೇ 100 ಅಡಿಯಷ್ಟು ಹಿಂದಕ್ಕೆ ಸ್ಥಳಾಂತರ ಮಾಡುತ್ತಿದ್ದಾರೆ. ವಿಜಯಪುರದಲ್ಲಿ ಜೋಡಿಯೊಂದು ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡುವ ಮೂಲಕ ವಿಭಿನ್ನವಾಗಿ ನವಜೀವನಕ್ಕೆ ಕಾಲಿಟ್ಟಿದೆ. ಅಂಬೇಡ್ಕರ್ ಪ್ರತಿಮೆ ಮುಂಭಾಗ ಸರಳವಾಗಿ ಮದುವೆ ಮಾಡಿಕೊಂಡು ಆದರ್ಶ ಮೆರೆದಿದೆ. ಬೀದರ್ ಜಿಲ್ಲೆಯ ಔರಾದ್ ತಾಲೂಕಿನ ಬೋಂತಿ ತಾಂಡಾದಲ್ಲಿ ಬಿಗ್ ಬಾಸ್ ವಿನ್ನರ್ ಹನುಮಂತ ಜೊತೆ ಶಾಸಕ ಪ್ರಭು ಚೌಹಾಣ್ ಸಖತ್ ಡಾನ್ಸ್ ಮಾಡಿದ್ದಾರೆ. ಮದವೇರಿದ ಆನೆಯೊಂದು ಗ್ರಾಮಕ್ಕೆ ನುಗ್ಗಿ ಆಟೋಟೋಪ ಮಾಡಿರುವ ಘಟನೆ ಕೇರಳದ ಮಲ್ಲಪುರಂನಲ್ಲಿ ನಡೆದಿದೆ. ಇಲ್ಲಿನ ನೀಲಂಬೂರ್ ಮಾರಿಯಮ್ಮನ ದೇವಸ್ಥಾನದಲ್ಲಿ ನಡೀತಾ ಇದ್ದಂತಹ ಉತ್ಸವದ ವೇಳೆ ಮದವೇರಿದ ಆನೆ ದಾಂಧಲೆ ನಡೆಸಿದೆ. ಟೈರ್ ಬ್ಲಾಸ್ಟ್ ಆಗಿ ಸ್ಕಾರ್ಪಿಯೋ ಕಾರು 8 ಬಾರಿ ಪಲ್ಟಿಯಾಗಿರೋ ಘಟನೆ ಉತ್ತರ ಪ್ರದೇಶದ ಗಾಜಿಯಾಪುರದಲ್ಲಿ ನಡೆದಿದ್ದು ಅಪಘಾತದ ಭೀಕರ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಫ್ರಾನ್ಸ್ ಪ್ರವಾಸದಲ್ಲಿರುವ ಪ್ರಧಾನಿ ನರೇಂದ್ರ ಮೋದಿ ಇವತ್ತು ಪ್ಯಾರಿಸ್ನ ಗ್ರ್ಯಾಂಡ್ ಪ್ಯಾಲೇಸ್ನಲ್ಲಿ ನಡೆದ ಎಐ ಕ್ರಿಯಾ ಶೃಂಗಸಭೆಯಲ್ಲಿ ಭಾಗಿಯಾದರು. ಟರ್ಕಿಯಲ್ಲಿ ಭಾರೀ ಹಿಮಪಾತವಾಗುತ್ತಿದ್ದು ಜನಜೀವನ ಅಸ್ತವ್ಯಸ್ತಗೊಂಡಿದೆ. ನಿರಂತರ ಹಿಮಪಾತದಿಂದಾಗಿ ಸುಮಾರು 283 ಹಳ್ಳಿಗಳ ರಸ್ತೆಗಳು ಹಿಮದಿಂದ ಮುಚ್ಚಿ ಹೋಗಿವೆ. ಹಿಮ ತೆರವು ಕಾರ್ಯಾಚರಣೆ ಭರದಿಂದ ಸಾಗಿದೆ.